ಮಾಫಿ ಸಾಕ್ಷಿ ನಾವು ದರ್ಶನ್ ವಿಷಯದ ಬಗ್ಗೆ ಮಾತಾಡೋದಾದರೆ ಏನಂತ ಹೇಳಿದ್ರೆ ಯಾವುದೇ ಹಂತದಲ್ಲಿ ಕೂಡ ಮಾಫಿ ಸಾಕ್ಷಿ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ನಾವು FIR ಸ್ಟೇಜಲ್ಲಿ ಕೂಡ ಹಾಕ್ಕೊಳ್ಬೋದು, ಚಾರ್ಜ್ ಶೀಟ್ ಮುಗಿದ ಮೇಲೆ ಕೂಡ ಹಾಕ್ಕೊಳ್ಬೋದು. ಆಮೇಲೆ ನಾವು ಟ್ರಯಲ್ ಅಂದರೆ ತೀರ್ಪು ಜಡ್ಜ್ಮೆಂಟ್ ಆಗಲಿಕ್ಕಿಂತ ಮುಂಚೆ ಕೂಡ ಮಾಫಿ ಸಾಕ್ಷಿಯನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶ ಉಂಟು. ಮೊದಲು ಅದು CRPC 306 ಸೆಕ್ಷನ್ ಕೆಳಗೆ ಬರ್ತಾಯಿತ್ತು, ಅದು ಈಗ ಸೆಕ್ಷನ್ 318ನೇ ಸೆಕ್ಷನ್ ಕೆಳಗೆ ಬರ್ತಾಯಿದೆ. ಇದರಿಂದ ತೀವ್ರವಾಗಿ ಯಾರು ಮೇನ್ ಆರೋಪಿ ಏನಿರ್ತಾರೆ, ಅಕ್ಯೂಸ್ ನಂಬರ್ 1 ಇರ್ಬೋದು, ಅಕ್ಯೂಸ್ ನಂಬರ್ 2 ಇರ್ಬೋದು, ಇವರಿಗೆ ತೀವ್ರ ಥರದಲ್ಲಿ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಕೋರ್ಟ್ ಯಾವಾಗ ಮಾಫಿ ಸಾಕ್ಷಿಯನ್ನು ಪರಿಗಣನೆಗೆ ತೆಗೆದುಕೊಳ್ತು ಅಂತ ಹೇಳಿದ್ರೆ ತೀವ್ರ ಹಿನ್ನಡೆ ಆಗುವ ಅವಕಾಶಗಳು ಜಾಸ್ತಿ. ಆದರೆ ಈ ದರ್ಶನ್ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ 3 ಜನ ಈಗ ಮಾಫಿ ಸಾಕ್ಷಿಯಾಗಿ ಮುಂದೆ ಬಂದಿದ್ದಾರೆ. ಇವರು ಈ 3 ಜನರದ್ದು ಹೇಳಿಕೆಗಳಲ್ಲಿ ಸಾಮರಸ್ಯ ಇರಬೇಕು. ಎಲ್ಲಾದರೂ ಈ 3 ಜನರ ಹೇಳಿಕೆಯಲ್ಲಿ ಸಾಮರಸ್ಯ ಕಂಡು ಬರದೇ ಹೋದರೆ ಆ ಪಕ್ಷದಲ್ಲಿ ಮಾಫಿ ಸಾಕ್ಷಿಯನ್ನು ಕೋರ್ಟ್ ಕನ್ಸಿಡರ್ ಮಾಡುವ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಹಾಗಾಗಿ ಇಲ್ಲಿ ಸಣ್ಣ ಸಂಶಯ ನಮಗೆ ಇಲ್ಲಿ ಮೂಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಸಲ ಪ್ರದೂಷ್ ಫಸ್ಟ್ ಬಂದ್ಬಿಟ್ಟು ನಾನು ಮಾಫಿ ಸಾಕ್ಷಿ ಅಂತ ಹೇಳಿದಾಗ ಇನ್ನೂ 2 ಜನ ಬಂದುಬಿಟ್ಟು ನಾವು ಸಹ ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಹೇಳಬೇಕಾದ್ರೆ ಅಲ್ಲೊಂದು ಸಣ್ಣ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಎಡೆ ಮಾಡಿಕೊಡ್ತಿದೆ ಅಂತಂದರೆ, ಇವರು ಹೇಳಿದ ಸಾಕ್ಷಿಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿದರೆ ಆ ವ್ಯತ್ಯಾಸ ಕೋರ್ಟ್ ಪರಿಗಣನೆಗೆ ತಗೊಳ್ಬೇಕಾದ್ರೆ ಆ 2 ವ್ಯತ್ಯಾಸಗಳ ಪ್ರಕಾರ ಈ ಮಾಫಿ ಸಾಕ್ಷಿಯ ಹೇಳಿಕೆಯು ತಪ್ಪಾಗಿ ಕಂಡುಬಂದು ಅದು ಅವನಿಗೆ ಶಿಕ್ಷೆಯ ಇದನ್ನು ನಿರ್ಧರಿಸುವಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡ್ತದೆ ಅಂತ ಹೇಳೋದು ಒಂದು ಮುಖ್ಯವಾದ ಅಂಶ. ಇದು ಗಮನಿಸಬೇಕು. ಇದರಲ್ಲಿ ಆ್ಯಕ್ಚುಲಿ ನಿಜವಾಗಿಯೂ ಈ 3 ಜನ ಒಂದೇ ಥರ ಹೇಳ್ತಾರಾ, ಅದರಲ್ಲಿ ವ್ಯತ್ಯಾಸ ಕಂಡು ಬರ್ತದ, ಇದು ಬಹಳ ಇಂಪಾರ್ಟೆಂಟ್. ಇವಾಗ ಇದು ಆ್ಯಕ್ಚುಲಿ ಇವರು ಮಾಫಿ ಸಾಕ್ಷಿಯಾಗಿ ಬಂದಿರೋರಲ್ಲಿ ಮೊದಲನೇ ಒಬ್ಬ ಘೋಷಿಸಿದಾಗ ಇನ್ನೂ 2 ಬರಬೇಕಾದ್ರೆ ಅದರ ಉದ್ದೇಶ ಏನು, ಅದರ ಹಿಂದುಗಡೆ ಎಲ್ಲರೂ ಕೂಡ ತಾವು ಮಾಡಿ ತಪ್ಪಿನ ಅರಿವಾಗಿ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಅಥವಾ ದರ್ಶನನ್ನು ರಕ್ಷಣೆ ಮಾಡಲು ಇನ್ನಿಬ್ಬರು ಬಂದಿದ್ದಾರೆ ಮುಂದೆ ಅಂತ ಹೇಳೋದನ್ನು ಕೂಡ ನಾವು ಗಮನದಲ್ಲಿಡಬೇಕಾದ ಅಂಶ. ಹಾಗಾಗಿ ಸಪೋಸ್ ಎಲ್ಲಾದರೂ ಈ ಮಾಫಿ ಸಾಕ್ಷಿಗಳು ಹೇಳಿದ್ದು ಸುಳ್ಳು ಅಂತ ಹೇಳಿದಾದ ಪಕ್ಷದಲ್ಲಿ ಕೂಡ ಅವರಿಗೆ ಶಿಕ್ಷೆ ಆಗುವ ಸಾಧ್ಯತೆ ಉಂಟು. ಸುಳ್ಳು ಹೇಳಬಾರ್ದು, ನಾನು ಮಾಫಿ ಸಾಕ್ಷಿಯಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅದು ಹಳೆ ಸೆಕ್ಷನ್ 193 ಸುಳ್ಳು ಸಾಕ್ಷಿ ಹೇಳುವಂಥದ್ದು ಸೆಕ್ಷನ್ ಇದು IPC ಇರಬೇಕಾದ್ರೆ 193 ಇತ್ತು. ಈಗ 222 ಸೆಕ್ಷನ್ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳು ಉಂಟು. ಏನಂತ ಹೇಳಿದ್ರೆ ಆ್ಯಕ್ಚುಲಿ ನೋಡಿ, ಪ್ರದೂಷ್ ಫಸ್ಟ್ ಬರ್ತಾರೆ, ಮತ್ತೆ ವಿನಯ್ ಬರ್ತಾರೆ. ಈಗ ಪ್ರದೂಷದ ಸಾಕ್ಷಿಯನ್ನು ಅವನೇನು ಹೇಳ್ತಾರೆ ಅಂತಂದರೆ, ನಾನು ಗುಂಡು ಹೊಡ್ಕೊಳ್ಳಿಕ್ಕೆ ನೀ ಎಲ್ಲಾದರೂ ನನ್ನ ಪರವಾಗಿ ಸಾಕ್ಷಿ ಹೇಳದೆ ಹೋದರೆ ನನಗೆ ನಾನೇ ಗುಂಡು ಹೊಡ್ಕೊಳ್ತೀನಿ ಅಂತೇಳಿ ದರ್ಶನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆಯ್ತಲ್ಲ. ಇವಾಗ ಇನ್ನೊಂದು ಸಾಕ್ಷಿ ಬರ್ತಾನೆ, ಅವನು ಹೇಳ್ತಾನೆ ನಾನು ಅಲ್ಲೇ ಇದ್ದೆ, ಆತ ಗುಂಡು ಹೊಡ್ಕೊಂಡಿರಲಿಕ್ಕೆ ಹೇಳಿಲ್ಲ, ಆ ಥರ ಹೇಳಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಆವಾಗ ಇವನ ಮಾಫಿ ಸಾಕ್ಷಿ ನಂಬಲಿಕ್ಕೆ ಅರ್ಹವಾದ ಸಾಕ್ಷಿ ಆಗೋದಿಲ್ಲ. ಆವಾಗ ಏನಾಗ್ತದೆ, 2 ಮಾಫಿ ಸಾಕ್ಷಿಗಳು ರದ್ದಾಗಿಬಿಡ್ತವೆ. ಸೊ ಇಲ್ಲಿ ಅದಕ್ಕೋಸ್ಕರ ನಾನು ಹೇಳಿದ್ದು ಇನ್ನೂ 2 ಸಾಕ್ಷಿಗಳು ಬಂದಿರೋದ್ರ ಬಗ್ಗೆ ಸ್ವಲ್ಪ ನಮಗೆ ಡೌಟ್ ಇದೆ. ಯಾಕೆಂತೇಳಿದ್ರೆ ಇದು ಇನ್ನು ದರ್ಶನ್ಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ಇನ್ನಿಬ್ಬರು ಅಂತ ಹೇಳೋದು ಒಂದು ಸಣ್ಣ ನಮ್ಮಲ್ಲಿ ಡೌಟ್ ಇದೆ.